ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ಮದ್ದೂರಿನ ರಸ್ತೆಯ ಇಕ್ಕೆಲಗಳಲ್ಲಿ ಜನವೋ ಜನ. ಕಲ್ಲಿನ ಕಿಚ್ಚಿಗೆ ಹರಿದು ಬಂದ ಜನಸಾಗರ ಸುನಾಮಿ ರೀತಿ ಉತ್ತು. ಸಾಮೂಹಿಕ ಗಣೇಶ ಮೂರ್ತಿ ವಿಸರ್ಜನೆಯಲ್ಲಿ ಕೇಸರಿ ಪಡೆಯ ಗಜ ಘರ್ಜನೆ ಕೇಳಿಸಿತು. ಮಸೀದಿ ಬಳಿ ಕರ್ಪೂರಕ್ಕೆ ಬೆಂಕಿ ಹಚ್ಚಿದ್ರೆ ಇನ್ನೊಂದು ಕಡೆ ಡಿಜೆ ಸದ್ದಿಗೆ ಯುವ ಸೇನೆ ಕುಣಿದು ಕುಪ್ಪಳಿಸಿತು. ಇತ್ತ ಬೆಂಗಳೂರಲ್ಲಿ ಒಳ ಮೀಸಲಾತಿಯಲ್ಲಿ ತಪ್ಪಿದ ಲೆಕ್ಕದ ವಿರುದ್ಧ ಕಹಳೆ ಮೊಳಗಿದೆ. ಕೇಶಮುಂಡನ ಮಾಡಿಕೊಂಡಂತಹ ಪ್ರತಿಭಟನಾಕಾರರು ಸಿಎಂ ಡಿಸಿಎಂ ಪ್ರತಿಕೃತಿ ಧ್ವಂಸ ಮಾಡಿದ್ರು. ಧರ್ಮಸ್ಥಳ ಬುರುಡೆ ಕೇಸ್ ಬಂಗ್ಲೆ ಗುಡ್ಡೆ ಸುತ್ತ ಪ್ರದಕ್ಷಿಣೆ ಹಾಕ್ತಾ ಇದೆ. ಮೊನ್ನೆ ವಿಠಲ್ ಗೌಡನ ಕರ್ಕೊಂಡು ಹೋಗಿ ಕತ್ಲಲ್ಲಿ ಮಾಡಿದ್ದಂತ ಮಹಜರು ಇವತ್ತು ಬೆಳಕಿನಲ್ಲಿ ಮುಂದುವರೆದಿದೆ. ದೂರುದಾರ ಜಯನ್ನ ಖುಷಿ ಮೇರೆ ಮೀರಿದ್ರೆ ಇತ್ತ ಮಾವುತ ನಾರಾಯಣ ಯಮುನಾ ಕೇಸ್ಗೆ ಹೊಸ ತಿರುವು ಸಿಗುವ ಸಾಧ್ಯತೆ ಇದೆ. ವೃತ್ತಿಯಲ್ಲಿ ವಕೀಲ, ಪ್ರವೃತ್ತಿಗೆ ಸಿಕ್ಕಿದ್ದು ಕೊಲೆಗಾರನ ಪಟ್ಟ. ಕಾಗವಾಡದ ಲಾಯರ್ ಪ್ರೀತಿಸಿ ಮದುವೆಯಾಗಿದ್ದ. ಆದರೆ ಸೀನಿಯರ್ ಮೇಲಿನ ಮೋಹದಿಂದ ಪತ್ನಿ ಹತ್ಯೆಗೆ ಸುಪಾರಿ ಕೊಟ್ಟು ಪಾಶ ಬೆಗೆದಿದ್ದ. ಇತ್ತ ಪತ್ನಿಯ ಅನೈತಿಕ ಸಂಬಂಧಕ್ಕೆ ಸೇಡಂನ ಉಡಗಿ ಕ್ರಾಸ್ ಬಳಿ ರಾಡಿನ ಏಟು ತಿಂದು ಗಂಡ ಹೆಣವಾಗಿದ್ದಾನೆ. ಹಿಮಾಲಯದ ತಪ್ಪಲಲ್ಲಿ ಎದ್ದಂಥ ಬಿರುಗಾಳಿ ಸದ್ಯ ತಂಗಾಳಿಗೆ ತಿರುಗ್ತಾ ಇದೆ. ಜೆನ್ಸಿ ಆಕ್ರೋಶಕ್ಕೆ ತುತ್ತಾದ ನೇಪಾಳ ಸೇನಾಡಳಿತದ ಹಿಡಿತಕ್ಕೆ ಜಾರಿದೆ. ನಿರ್ಗಮಿತ ರಾಷ್ಟ್ರಪತಿಯ ನಿವಾಸಕ್ಕೆ ನುಗ್ಗಿದ ಕಳ್ಳ ಕಾಕರ ಕಾರಣಕ್ಕೆ ನಿರ್ಗತಿಕವಾಗಿ ಕಾಣಿಸಿತು. ಕಠ್ಮಂಡುವಿನಲ್ಲಿ ಸಿಲುಕಿದಂಥ ಕನ್ನಡಿಗರು ಅಸುರಕ್ಷತೆಯ ಆತಂಕದಲ್ಲಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.